ನಮಸ್ತೆ ಸ್ನೇಹಿತರೆ. ತುಂಬಾ ಜನರಿಗಿರೋ ಒಂದು ಪ್ರಶ್ನೆ ಏನು ಅಂದ್ರೆ, ಹನುಮಾನ್ ಜಯಂತಿಯನ್ನ ವರ್ಷದಲ್ಲಿ 2 ಬಾರಿ ಯಾಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಒಂದು ಜಯಂತಿ ಬಂದ್ಬಿಟ್ಟು ಅವರು ಹುಟ್ಟಿರ್ತಕ್ಕಂಥದ್ದು, ಅದನ್ನ ಎಲ್ಲರೂ ಹನುಮಾನ್ ಜಯಂತಿ ಅಂತ ಮಾಡ್ತಾ ಇರ್ತೀವಿ. ಯೂಶಲಿ ಸೌತ್ ಮತ್ತು ನಾರ್ತ್ ಇಂಡಿಯಾದಲ್ಲಿ ಈ 2 ಜಯಂತಿಗಳನ್ನ ಬೇರೆ ಬೇರೆಯಾಗಿ ಆಚರಿಸ್ತಾ ಇದ್ದೀವಿ. ಇನ್ನೊಂದು ಜಯಂತಿ ಬಂದ್ಬಿಟ್ಟು ಇವರು ಚಿಕ್ಕವರಿರ್ಬೇಕಾದ್ರೆ ತಮ್ಮಲ್ಲಿರ್ತಕ್ಕಂಥ ಅಪಾರ ಶಕ್ತಿಯಿಂದ ಇವರು ಮಾಡ್ತಾ ಇರ್ತಕ್ಕಂತಹ ಮಕ್ಕಳ ಒಂದು ಚೇಷ್ಟೆಯಿಂದ ತುಂಬಾ ಜನರಿಗೆ ಅದರ ತೊಂದರೆ ಆಗ್ತಾ ಇತ್ತು. ಅಂತಹ ಸಮಯದಲ್ಲಿ ದೇವರುಗಳು ಒಂದು ಶಾಪವನ್ನು ಕೊಡ್ತಾರೆ, ನಿನ್ನಲ್ಲಿರ್ತಕ್ಕಂಥ ಅಪಾರ ಶಕ್ತಿಯನ್ನು ಕಳೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ವಿಮೋಚನೆ ಬಂದ್ಬಿಟ್ಟು ಅದರ ಸಕಾಲ ಬಂದಾಗ ನಿನಗೆ ಶಕ್ತಿಯ ಅರಿವಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಮೋಚನೆ ಕೊಟ್ಟಿರ್ತಾರೆ. ಅದರ ಪ್ರಕಾರ ಇವರು ಯಾವಾಗ ಸೀತಾದೇವಿಯನ್ನ ಹುಡುಕೋದಕ್ಕೆ ಅಂತ ಹೇಳ್ಬಿಟ್ಟು, ಅಥವಾ ಇವರು ರಾಮನ ರಾಯಭಾರಿಯಾಗಿ ಲಂಕೆಗೆ ಹೋಗುವಾಗ ಅಂಗದನಿಂದ ಆತನಲ್ಲಿ ಅಡಗಿರ್ತಕ್ಕಂಥ ಶಕ್ತಿಯ ಒಂದು ಪರಿಚಯವನ್ನು ಮಾಡಿಸಿಕೊಡಲಾಗುತ್ತೆ. ಆಗ ಆತ ಒಂದೇ ಒಂದು ಜಿಗಿತಕ್ಕೆ ಲಂಕವನ್ನ ಸೇರ್ತಾನೆ, ಆಮೇಲೆ ಸೀತೆಯನ್ನ ಮಾತಾಡಿಸ್ತಾನೆ, ಇಡೀ ಲಂಕವನ್ನ ಹಾಳು ಮಾಡಿಬಿಟ್ಟು ವಾಪಸ್ ಬರ್ತಾನೆ, ಸುಟ್ಟು ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ. ಸೊ ಈ ಶಕ್ತಿಯ ಪ್ರೇರಣೆ ಅಥವಾ ಶಕ್ತಿಯ ಒಂದು ರೂಪ ಅವರಿಗೆ ಅರಿವಾದ ದಿನವನ್ನ ಆಂಜನೇಯನ 2ನೇ ಜಯಂತಿಯನ್ನಾಗಿ ನಾವು ಆಚರಿಸ್ತೀವಿ.